ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗಿದೆ. ವಿವಿಧ ಜಲಾನಯನ ಅಭಿವೃದ್ಧಿಗಾಗಿ 2025-26ನೇ ಸಾಲಿನಲ್ಲಿ 5 ಪ್ರಶಸ್ತಿಗಳನ್ನು ಬೆಳಗಾವಿ ಕೃಷಿ ಇಲಾಖೆ ಪಡೆದುಕೊಂಡಿದ್ದು, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾ ಬಂಡ್, ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಾಗಿ ಸುತ್ತಮುತ್ತಲಿನ ನೂರಾರು ಗ್ರಾಮಗಳ ಬಂಜರು ಜಮೀನುಗಳಿಗೆ ನೀರು ದೊರೆಯುವಂತಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ರೈತ ಯಲಗೌಡ ಜೈನಾಪುರಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದಾಗಿನಿಂದ ನೀರಿನ ಸಂಗ್ರಹ ಹೆಚ್ಚಾಗಿದ್ದು ಕಬ್ಬು ಬೆಳೆಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಅನುಕೂಲ ಆಗಿದೆ. ಮೇದ ನಮ್ಮ ಕಡೆ ಮಳೆ ಆಗೋದಿಲ್ಲ. ಒಂದು ಸ್ವಲ್ಪ ಮಳೆ ಇದ್ರೆ ನೀರು ಬಂದು ನಿಂತೈತಿ. ಒಂದು ನೀರು ಕೊಟ್ಟಂದ್ರೆ ಕಬ್ಬು ಒಂದು ಸ್ವಲ್ಪ ಹೆಚ್ಚು ಉತ್ತಾರ ಬೀಳ್ತೈತಿ ರೀ. ಅವ್ರು ನಾವು ನೀರಿಲ್ಲದ್ರೆ ಕಬ್ಬು ಕೊಂಡು ಹೋದ್ರಲ್ಲ ಸರ್, ಜೂನ್ ತನಕ ಮೇದ ಒಂದು 2 ಅಡ್ಮಳೆ ಬಿದ್ದು ರೀ ನೀರು ಆಗ್ತೈತಿ ರೀ. ಒಂದು 2 ನೀರು ಹಾದು ಅಂದ್ರೆ ನಮ್ಗೆ ಅನುಕೂಲ ಐತಿ ರೀ. ಅದರಿಂದ ಕಬ್ಬು ಒಂದು ಸ್ವಲ್ಪ ಮತ್ತೆ ಹತ್ರ ಆಗ್ತೈತಿ ರೀ. ಫಲಾನುಭವಿ ಮನೀಷಾ ಅಮ್ಮಿನಬಾವಿ ಸ್ವಸಹಾಯ ಸಂಘಗಳ ಮೂಲಕ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಸೇರಿದಂತೆ ಸ್ವ ಉದ್ಯೋಗಕ್ಕೆ ತರಬೇತಿ, ಆರ್ಥಿಕ ನೆರವು ನೀಡುವ ಮೂಲಕ ಸ್ವಾವಲಂಬಿ ಬದುಕಿಗೆ ಆಧಾರ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಅವರವರ ಬಳಕೆ ಹೇಗಿದೆ ಆ ಥರ ಅವರ ಸುತ್ತನಿಧಿ ತೆಗೆದುಕೊಂಡು ಆ ಥರದ ಎಲ್ಲ ಸವಲತ್ತು ತೆಗೆದುಕೊಳ್ಳಲು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅನುಷ್ಠಾನಕ್ಕೆ ಮಂಜೂರಾತಿ ದೊರೆತಿದ್ದು ಮಣ್ಣಿನ ಸಂರಕ್ಷಣೆಗೆ ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಈ ಯೋಜನೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕಾಂಪೋನೆಂಟ್ 2.0 ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗ ಸುಮಾರು ಸಬ್ ವಾಟರ್ ಸೆಟ್ಗಳನ್ನು, ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ.